ನಮಸ್ಕಾರ 9 ಗಂಟೆ ಪ್ರೈಮ್ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ನನ್ನ ಜೊತೆಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರಾದ MK ಭಾಸ್ಕರ್ ರಾವ್ ಮತ್ತು NS ಶಂಕರ್. ಈ ಹೊತ್ತಿನ ಹೆಡ್ಲೈನ್ಸ್ ನೋಡೋಣ. ಮೊದಲು ರಾಘವೇಶ್ವರ ಶ್ರೀ ಪೀಠದಲ್ಲಿ ಮುಂದುವರಿಯಲು ಅನರ್ಹ, ಪೀಠ ತ್ಯಜಿಸುವುದು ಉತ್ತಮ ಎಂದ ಹೈಕೋರ್ಟ್ CJ ಮೌಖಿಕ ಅಭಿಪ್ರಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಕೋಲಾರ ಜಿಲ್ಲೆಯಲ್ಲಿ ಬರ ವೀಕ್ಷಣೆ, ಬೆಳೆ ಹಾನಿಗೊಳಗಾದ ರೈತರಿಗೆ ಪರಿಹಾರ ನೀಡುವ ಭರವಸೆ. ನಗದು ಹಣಕ್ಕಾಗಿ ನಿಲ್ಲದ ಜನರ ಹೆಣಗಾಟ, ಹಳೆ ನೋಟು ಬಳಕೆ ನವೆಂಬರ್ 24ರವರೆಗೆ ವಿಸ್ತರಣೆ. ಮನೆಯಲ್ಲಿ ಮದುವೆ ಸಿದ್ಧತೆ ನಡೀತಾ ಇದೆ, ಆದರೆ ಕೈಯಲ್ಲಿ ಹಿಡಿಗಾಸಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ ಮೋದಿ ಕುರಿತು ಕುಹಕದ ಮಾತು. 60 ವರ್ಷಗಳ ಬಳಿಕ ನಭೋಬಂಡದಲ್ಲಿ ನಡೆಯಿತು ವಿಸ್ಮಯ. 14ರಷ್ಟು ದೊಡ್ಡದಾಗಿ ಕಂಡ ಚಂದಿರ ನೋಡಿ ಜನರಿಗೆ ಖುಷಿಯೋ ಖುಷಿ. ಎಸ್, ಈ ಹೊತ್ತಿನ ಮೊದಲ ಸುದ್ದಿ, ಇದು ಮಹತ್ವದ ಸುದ್ದಿ ಅಂತ ನಾನು ಅಂದುಕೊಂಡಿದ್ದೇನೆ. ಹೊಸನಗರದ ರಾಮಚಂದ್ರಾಪುರ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಅಂತ ಮನವಿ ಕುರಿತು ಚರ್ಚೆಯ ವಿಚಾರಣೆ ಇಂದು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಯಿತು. ಅತ್ಯಾಚಾರ ಆರೋಪ ಹೊತ್ತಿರುವ ರಾಘವೇಶ್ವರ ಶ್ರೀ ಪೀಠಾಧಿಪತಿಯಾಗೋದಕ್ಕೆ ಅನರ್ಹ, ಅವರು ಪೀಠ ತ್ಯಜಿಸುವುದು ಉತ್ತಮ. ಇದು ಮುಖ್ಯ ನ್ಯಾಯಮೂರ್ತಿಗಳನ್ನು ಒಳಗೊಂಡ ವಿಭಾಗೀಯ ಪೀಠದ ಮೌಖಿಕ ಅಭಿಪ್ರಾಯ. ರಾಘವೇಶ್ವರ ಶ್ರೀ ಪೀಠಾಧ್ಯಕ್ಷರಾಗಲು ಅನರ್ಹ, ರಾಮಚಂದ್ರಾಪುರ ಮಠ ಸ್ವಾಮಿ ಪೀಠ ತ್ಯಜಿಸೋದೇ ಉತ್ತಮ. ಹೈಕೋರ್ಟ್ ವಿಭಾಗೀಯ ಪೀಠ ಮೌಖಿಕ ಅಭಿಪ್ರಾಯ. ಇತ್ತೀಚಿನ ದಿನಗಳಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರುವಂತಹ ರಾಮಚಂದ್ರಾಪುರ ಮಠ ಮತ್ತು ಅದರ ಪೀಠಾಧ್ಯಕ್ಷ ರಾಘವೇಶ್ವರ ಸ್ವಾಮಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಹೊಸನಗರದ ರಾಮಚಂದ್ರಾಪುರ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡಬೇಕೆಂಬ ಕೃಷ್ಣಮೂರ್ತಿ ಭಟ್ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಇಂದು ವಿಭಾಗೀಯ ಪೀಠ ಕೈಗೆತ್ತಿಕೊಂಡಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ SK ಮುಖರ್ಜಿ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಅರ್ಜಿ ವಿಚಾರವಾಗಿ ಮೌಖಿಕ ಅಭಿಪ್ರಾಯ ತಿಳಿಸಿತು. ರಾಘವೇಶ್ವರ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಪರಸ್ಪರ ಸಮ್ಮತಿಯ ಲೈಂಗಿಕ ಕ್ರಿಯೆಯಲ್ಲಿ ರಾಘವೇಶ್ವರ ಸ್ವಾಮಿ ಭಾಗಿಯಾಗಿದ್ದಾರೆ ಎಂಬುದು ಕೆಳ ನ್ಯಾಯಾಲಯದ ಆದೇಶದಲ್ಲಿ ಉಲ್ಲೇಖಿಸಿದೆ ಅಂತ SK ಮುಖರ್ಜಿ ಹೇಳಿದರು. ಈ ಹಿನ್ನೆಲೆಯಲ್ಲಿ ಪೀಠಾಧ್ಯಕ್ಷರಾಗಿ ಅವರು ಮುಂದುವರಿಯೋದು ಸರಿಯಲ್ಲ ಅನ್ನೋ ಅಭಿಪ್ರಾಯವನ್ನು ತಿಳಿಸಿದ್ರು. ಜೊತೆಗೆ ಅರ್ಜಿ ವಿಚಾರಣೆಯನ್ನ ಇದೇ ತಿಂಗಳ 21ಕ್ಕೆ ಮುಂದೂಡಿದ್ರು. ಏನಿದು ಪ್ರಕರಣ? ಈ ಹಿಂದೆ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ವಿಚಾರ ಅರ್ಜಿ ವಿಚಾರಣೆ ಹೈಕೋರ್ಟಿನ ಏಕಸದಸ್ಯ ಪೀಠದಲ್ಲಿತ್ತು. ನಂತರ ವಿಭಾಗೀಯ ಪೀಠಕ್ಕೆ ವರ್ಗಾವಣೆಯಾಗಿತ್ತು. ರಾಘವೇಶ್ವರ ಸ್ವಾಮಿ ಪರ ವಾದ ಮಂಡಿಸಿದ್ದ ಹಿರಿಯ ವಕೀಲ KG ರಾಘವನ್ ಅವರು ಮುಜರಾಯಿ ಕಾಯ್ದೆ ಪ್ರಕಾರ ಮುಖ್ಯ ಕಾರ್ಯದರ್ಶಿ ಇಂತಹ ಮನವಿಯನ್ನ ವಿಚಾರಣೆ ನಡೆಸೋಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದ ಸರ್ಕಾರಿ ವಕೀಲ D ಲಕ್ಷ್ಮೀನಾರಾಯಣ ಅವರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದ ವಿಭಾಗೀಯ ಪೀಠದ ನಿರ್ದೇಶನದ ಅನುಸಾರವೇ ಮುಖ್ಯ ಕಾರ್ಯದರ್ಶಿ ಈ ಕುರಿತ ಮನವಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಅರ್ಜಿದಾರರಿಗೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ವಿಭಾಗೀಯ ಪೀಠದಲ್ಲೇ ಅದನ್ನ ಪ್ರಶ್ನಿಸಬಹುದು ಅಂತ ಹೇಳಿದ್ರು. ಇದನ್ನ ಮಾನ್ಯ ಮಾಡಿದ ನ್ಯಾಯಮೂರ್ತಿಗಳು ಅರ್ಜಿಯನ್ನ ವಿಭಾಗೀಯ ಪೀಠಕ್ಕೆ ವರ್ಗಾಯಿಸಿ ಅಂತ ಆದೇಶಿಸಿದ್ರು. ಇನ್ನು ರಾಘವೇಶ್ವರ ಶ್ರೀಗಳ ಮೇಲೆ ಇದಕ್ಕಿಂತ ಮೊದಲು ಹಲವಾರು ಆರೋಪಗಳಿವೆ. ಮಠಾಧಿಪತಿಯಾಗಿ ಅನುಸರಿಸಬೇಕಾದ ಧಾರ್ಮಿಕ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾರೆ. ಮಠದ ಹಣಕಾಸು ವ್ಯವಹಾರಗಳಲ್ಲಿ ಭಾರೀ ಅವ್ಯವಹಾರ ನಡೆದಿದೆ. ಶ್ರೀಗಳು ತಮ್ಮ ನಡತೆಯಿಂದ ಮಠದ ಘನತೆಯನ್ನ ಕುಗ್ಗಿಸಿದ್ದಾರೆ. ನಾವು ಶ್ರೀಮಠದ ಅನನ್ಯ ಭಕ್ತರಾಗಿದ್ದು ಇಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳನ್ನ ತಡೆಯೋಕೆ ಕೂಡಲೇ ಆಡಳಿತಾಧಿಕಾರಿ ನೇಮಿಸೋಕೆ ಸರ್ಕಾರಕ್ಕೆ ನಿರ್ದೇಶಿಸಬೇಕು ಅಂತ ಕೋರಿ ಯದುರ್ಕುಳ ಈಶ್ವರ ಭಟ್ ಸೇರಿದಂತೆ 6 ಜನ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಒಟ್ಟಾರೆ ಹಲವಾರು ಪ್ರಕರಣದಲ್ಲಿ ರಾಘವೇಶ್ವರ ಸ್ವಾಮಿಗಳ ಹೆಸರು ಕೇಳಿ ಬಂದಿತ್ತು. ಇದೀಗ ಮತ್ತೊಮ್ಮೆ ಅವರ ಹೆಸರು ಕೇಳಿ ಬಂದಿದ್ದು ಇನ್ಯಾವ ಕಂಟಕ ಸ್ವಾಮಿಯವರನ್ನ ಕಾಡಲಿದೆ ಅನ್ನೋದನ್ನ ಕಾದು ನೋಡಬೇಕು.
ಬ್ಯೂರೋ ರಿಪೋರ್ಟ್ ಸುದ್ದಿ ಟಿವಿ. ಎಸ್, ಇವತ್ತು ಹೈಕೋರ್ಟ್ನಲ್ಲಿ ಏನು ಈ ಅರ್ಜಿಯ ವಿಚಾರಣೆ ಬಂದಿತ್ತು, ಅದು ರಾಮಚಂದ್ರಾಪುರ ಮಠಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸುವುದಕ್ಕೆ ಸಂಬಂಧಪಟ್ಟಿದ್ದು. ಸೊ ಕೋರ್ಟ್ನಲ್ಲಿ ಏನು ನಡೀತು? ಎಸ್, ನಮ್ಮ ವರದಿಗಾರರಾಗಿರುವ ಭವ್ಯ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಎಸ್ ಸರ್, ಹೇಳಿ, ಇವತ್ತು ಏನು ನಡೀತು? ಬಹಳ ನನಗನ್ನಿಸುವ ಹಾಗೆ ಮುಖ್ಯ ನ್ಯಾಯಮೂರ್ತಿಗಳು ಕೆಲವೊಂದು ಅಬ್ಸರ್ವೇಷನ್ ಮಾಡಿದ್ದಾರೆ, ಬಹಳ ಮಹತ್ವದ ಅಬ್ಸರ್ವೇಷನ್ ಅಂತ ನಂಬಿದ್ದೇನೆ. ಏನು ಮುಖ್ಯ ನ್ಯಾಯಾಧೀಶರು ಹೇಳಿರೋದು? ಎಸ್ ಶ್ರೀಧರ್, ರಾಮಚಂದ್ರಪುರದ ಆಡಳಿತಾಧಿಕಾರಿಯನ್ನು ಬೇರೆ ಮಾಡಬೇಕಂತ ಹೇಳಿ ಈಗಾಗಲೇ ಏಕಸದಸ್ಯ ಪೀಠಕ್ಕೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಮೂರ್ತಿ ಭಟ್ ಅವರೊಂದು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ಇಂದು ಏಕಸದಸ್ಯ ಪೀಠದಲ್ಲಿ ನಡೆದು ತದನಂತರ ವಿಭಾಗೀಯ ಪೀಠಕ್ಕೆ ಒಂದು ಹಸ್ತಾಂತರವಾಗಿತ್ತು. ಈ ವಿಭಾಗೀಯ ಪೀಠದಲ್ಲಿ ಇವತ್ತೊಂದು ಅರ್ಜಿ ವಿಚಾರಣೆ ಕೂಡ ನಡೆಯಿತು. ಈ ನ್ಯಾಯಮೂರ್ತಿ SK ಮುಖರ್ಜಿ ಒಂದು ಅರ್ಜಿಯ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಅರ್ಜಿಯ ವಿಚಾರಣೆ ನಡೆಸಿದ ಅವರು ಈಗಾಗಲೇ ಕೆಲ ಹಂತದ ನ್ಯಾಯಾಲಯದಲ್ಲಿ ರಾಘವೇಶ್ವರ ಅತ್ಯಾಚಾರ ಮಾಡಿರುವಂತದ್ದು ಒಂದು ಉಲ್ಲೇಖವಾಗಿದೆ. ಈಗಿದ್ರೂ ಕೂಡ ರಾಘವೇಶ್ವರ ಅವರು ಹೇಗೆ ಮುಂದುವರಿತಾರೆ, ಇದರ ಬಗ್ಗೆ ತಕ್ಷಣ ಒಂದು ಸರ್ಕಾರ ಆಡಳಿತಾಧಿಕಾರಿ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಹೇಳಿದ್ರು. ತದನಂತರ ವಿಚಾರಣೆ ಒಂದು ನವೆಂಬರ್ 21ಕ್ಕೆ ಕೂಡ ಮುಂದೂಡಿದ್ದಾರೆ. ಶಶಿಧರ್, ಎಸ್, ನೀವು ಅಲ್ಲೇ ಏನಾದರೂ ಅಲ್ಲಿಯ ವಕೀಲರು ಏನಿದ್ದಾರೆ, ಒಂದು ಮಠದ ಪರವಾದ ವಕೀಲರು, ಇನ್ನೊಬ್ಬರು ಯಾರು ಅರ್ಜಿ ಸಲ್ಲಿಸಿದ್ರು ಅವರ ಪರವಾದ ವಕೀಲರು, ಅವರ ಅಭಿಪ್ರಾಯ ಏನಾದರೂ ಪಡೆದ್ರು? ಅವ್ರು ಏನು ಹೇಳಿದ್ರು? ಎಸ್, ಸರ್ಕಾರದ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿದ್ರು. ಮತ್ತೊಂದು ಕಡೆ ರಾಘವೇಶ್ವರ ಸ್ವಾಮಿ ಪರ ಕೂಡ ವಕೀಲರು ಒಂದು ವಾದವನ್ನು ನಡೆಸಿದ್ರು. ಆದ್ರೆ ಮುಖರ್ಜಿ ಅವರೊಂದು ಮೌಖಿಕವಾಗಿ ಒಂದು ವರದಿಯನ್ನು ಹೇಳಿದ್ರು. ಏನಂದ್ರೆ ಈಗಾಗಲೇ ರಾಘವೇಶ್ವರ ಅವರ ಮೇಲೆ ಹಲವಾರು ಒಂದು ನಿಮಿಷ ತಾವು ಲೈನ್ ನಲ್ಲೇ ಮಾತಾಡ್ತೀನಿ. ಈಗ ಶಿವಮೊಗ್ಗದ ವಕೀಲರಾಗಿರುವ ಅಶೋಕ್ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು ಈ ಮಠದ ವಿಚಾರದಲ್ಲಿ ಹೋರಾಟ ಮಾಡ್ತಾ ಬಂದವರು. ನಮಸ್ಕಾರ ಅಶೋಕ್ ಭಟ್. ನಮಸ್ಕಾರ. ಹೇಳಿ, ಇವತ್ತೇನು ನಮ್ಮ ರಾಜ್ಯ ಉಚ್ಚ ನ್ಯಾಯಾಲಯ ಒಂದು ಅಬ್ಸರ್ವೇಷನ್ ಮಾಡಿದೆ. ಈ ಅಬ್ಸರ್ವೇಷನ್ ಬಗ್ಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಏನು ಅಶೋಕ್? ಏನೇನು ಕೇಳ್ತಾ ಇಲ್ಲ ಸರಿಯಾಗಿ. ಒಂದು, ಇವತ್ತು ಏನು ಹೈಕೋರ್ಟ್ನ ವಿಭಾಗೀಯ ಪೀಠ, ಮುಖ್ಯ ನ್ಯಾಯಾಧೀಶನ ಒಳಗೊಂಡಂಥ ಪೀಠ, ಈ ರಾಘವೇಶ್ವರ ಸ್ವಾಮೀಜಿಯವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ಸರ್ವೇಷನ್ ಮಾಡಿದೆ. ಕೆಳ ನ್ಯಾಯಾಲಯದಲ್ಲಿ ಏನು ರಾಘವೇಶ್ವರ ಸ್ವಾಮೀಜಿಯವರು ಒಂದು ಒಪ್ಪಂದದ ಲೈಂಗಿಕತೆ ನಡೆಸಿದ ಆರೋಪವನ್ನು ಮಾಡಿದ್ದಾರೆ, ಅದು ಉಲ್ಲೇಖ ಆಗಿದೆ. ಆದ್ದರಿಂದ ಅವರು ಮಠದಲ್ಲಿ ಏನು ಮುಂದುವರಿಯುವುದು ಸರಿಯಾದ ಕ್ರಮ ಅಲ್ಲ ಅಂತ ಮುಖ್ಯ ನ್ಯಾಯಾಧೀಶರು ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ. ವಾಟ್ ಯು ಸೇ ಅಬೌಟ್ ದಟ್? ಇದ್ರ ಬಗ್ಗೆ ಹೇಳೋದು ಅಂತಂದ್ರೆ, ನ್ಯಾಯಪೀಠದಲ್ಲಿ ನ್ಯಾಯಾಧೀಶರೊಬ್ಬರು ಆ ರೀತಿ ಅರ್ಥೈಸಿದ್ದಾರೆ ಅಂತ ಹೇಳಿದ್ರೆ ವೈಯಕ್ತಿಕ ವಿವೇಚನೆಯಿಂದ ಆತ್ಮವಿಮರ್ಶೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಒಬ್ಬ ಸ್ವಾಮೀಜಿ ನಡ್ಕೊಳ್ಳೋದು ಉಚಿತ ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಗನ್ಸುವಾಗ ಕಾರಣ ಇಷ್ಟೇ, ಬೇರೆ ಯಾವ್ದಾದ್ರು ಆರ್ಡರ್ಸ್ಗಳು ನಮ್ಮ ಎಗನೆಸ್ಟ್ ಬರಲಿ ಪರ ಬರಲಿ ಅದನ್ನ ನಾವು ನ್ಯಾಯಾಂಗ ಆದೇಶ ಮಾಡಿದೆ ಅಂತ ಗೌರವಿಸುವಂತ ಸಂದರ್ಭದಲ್ಲಿ ಸರಿಯಾಗಿರ್ತಕ್ಕಂತಹ ಪೀಠದಲ್ಲಿ ಕೊಡ್ತ ಸ್ವಾಮೀಜಿ ಮತ್ತೊಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಆರೋಪ ಇದೆ ಅಂತ ಹೇಳ್ತಕ್ಕಂಥದ್ದು ಒಂದು ಕಡೆ ಆಗಿ, ನ್ಯಾಯಾಂಗದಿಂದನೇ ಈ ರೀತಿ ಅಭಿಪ್ರಾಯ ಬರ್ತಾ ಇದೆ ಅಂತ ಹೇಳೋದಾದ್ರೆ ಅದನ್ನ ಗೌರವಿಸುವುದು ಸ್ವಾಮೀಜಿ ಅವರಿಗೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಈಗ ಅವರು ಬೇರೆ ನ್ಯಾಯಾಂಗದ ಹಾದಿಯನ್ನ ನೋಡ್ಬೋದು. ಇನ್ನೇನಿದು ಬರೀ ಅಬ್ಸರ್ವೇಷನ್, ತೀರ್ಪು ಬಂದಿಲ್ಲ, ಅವರು ಸುಪ್ರೀಂ ಕೋರ್ಟ್ಗೆ ಹೋಗುವ ಅವರಿಗೆ ಅವಕಾಶ ಇದ್ದೇ ಇರುತ್ತೆ. ಸೊ ಈ ದಾರಿಗಳನ್ನ ಅವರು ಅನುಸರಿಸಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಈ ಕಾನೂನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನ ಬಳಸ್ಕೊಳ್ಳೋದಕ್ಕೆ ಸ್ವಾಮೀಜಿಯವರಿಗೆ ಎಲ್ಲಾ ರೀತಿಯಿಂದಲೂ ಹಕ್ಕು ಇದೆ, ಅದನ್ನ ಮಾಡ್ಬೋದು. ಆದ್ರೆ ಇದು ನ್ಯಾಯಾಂಗದ ನ್ಯಾಯಮೂರ್ತಿಯವರು ಒಬ್ಬರಿಂದ ಬಂದಿರತಕ್ಕಂಥ ಅಭಿಪ್ರಾಯ ಅಷ್ಟೇ ಹೊರತು ಅದು ಆದೇಶ ಅಲ್ಲ. ಆ ಕಾರಣದಿಂದ ಬಿಡ್ಲೇಬೇಕು ಅಂತ ಅಲ್ಲ ನಾನು ಹೇಳೋದು. ಇದೊಂದು ನೈತಿಕ ಪ್ರಶ್ನೆ ಆಗಿರೋದ್ರಿಂದ ನ್ಯಾಯಾಂಗದಿಂದ ಈ ರೀತಿ ಒಂದು ಅಭಿಪ್ರಾಯ ಬಂದಿದೆ ಅಂತ ಹೇಳಾದ್ರೆ ಧರ್ಮಪೀಠದಲ್ಲಿ ಕೂರ್ತಕ್ಕಂಥವ್ರು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ಒಂದು, ತಾವು ಹವ್ಯಕ ಸಮಾಜದ ಪ್ರಮುಖರು ಆಗಿದ್ದೀರಿ. ಈ ವಿಚಾರದಲ್ಲಿ ಹಲವು ಸಂದರ್ಭಗಳಲ್ಲಿ ತಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ, ರಸ್ತೆಗಿಳಿದಿದ್ದೀರಿ. ಈಗ ಹವ್ಯಕ ಸಮಾಜ ಈ ಒಂದು ಏನು ಉಚ್ಚ ನ್ಯಾಯಾಲಯದ ವಿಭಾಗೀಯ ಪೀಠದ ಅಬ್ಸರ್ವೇಷನ್ ನಂತರ ಯಾವ ತೀರ್ಮಾನ ತಗೋಬಹುದು, ಏನ್ ಮಾಡ್ಬೋದು ಅನ್ಸುತ್ತೆ?
ಈಗ ಪೀಠ ಬಿಟ್ಟು ಇಳಿಯುವಂತ ವಿಚಾರದಲ್ಲಿ ನಾವು ಅವರು ತ್ಯಜಿಸ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇವೆ ನೈತಿಕತೆ ಆಧಾರದ ಮೇಲೆ. ಎಸ್. ಈಗ ರೇಪ್ ಕೇಸ್ನಲ್ಲಿ ರೇಪ್ ಮಾಡಿಲ್ಲ ಎನ್ನುವಂತ ಅಭಿಪ್ರಾಯವನ್ನ ನ್ಯಾಯಾಂಗ ಹೇಗೆ ವ್ಯಕ್ತಪಡಿಸಿದ್ದನ್ನ ಪ್ರತಿಯೊಬ್ಬರು ಗೌರವಿಸ್ತಾರೋ ಅದೇ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅಬ್ಸರ್ವೇಷನ್ಸ್ ಗಳೇನಿದೆ ಇವರು ಅನೈತಿಕ ಸಂಬಂಧ ಹೊಂದಿದ್ದಾರೆ ಎನ್ನುವಂತದ್ದನ್ನು ಕೂಡ ಪ್ರತಿಯೊಬ್ಬರು ಗೌರವಿಸಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡಿಕೊಂಡಾಗ ಸ್ವಾಮೀಜಿಯವರಿಗೆ ಧರ್ಮಪೀಠದಲ್ಲಿ ಕೂತ್ಕೊಳ್ಳೋದಕ್ಕೆ ಯೋಗ್ಯತೆ ಅನ್ನೋದು ಬರೋದಿಲ್ಲ. ಆ ಕಾರಣದಿಂದ ಅವರೇ ಅದನ್ನು ವಿಮರ್ಶೆ ಮಾಡಿ ಬಿಡಬೇಕು. ಅದಿಲ್ಲ ಅಂದ್ರೆ ಸಮಾಜ ತನ್ನ ದಾರಿಯನ್ನ ತಾನು ಸರಿಯಾದ ರೀತಿಯಲ್ಲಿ ರೂಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋರಾಟವನ್ನ ಮುಂದುವರಿಸಿಕೊಳ್ತದೆ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಹವ್ಯಕ ಸಮಾಜ ಇವರ ರಾಜೀನಾಮೆಗೆ ಅಥವಾ ಇವರ ಪೀಠ ತ್ಯಾಗಕ್ಕೆ ಒತ್ತಾಯ ಹೇರುತ್ತೆ ಅನ್ನುವ ನಂಬಿಕೆ ಇದೆಯಾ ಅಶೋಕ್ ಭಟ್ರೆ ತಮಗೆ? ಪೀಠ ತ್ಯಾಗದ ಬಗ್ಗೆ ಹೋರಾಟ ಮುಂದುವರಿಯುತ್ತೆ. ಇವರಾಗೆ ತ್ಯಜಿಸ್ತಾರೆ ಎನ್ನುವಂತಹ ನಂಬಿಕೆ ನಮಗೆ ಖಂಡಿತ ಇಲ್ಲ. ಹಾಗಿದ್ರೆ ಮುಂದಿನ ಹೋರಾಟದ ದಾರಿ ಯಾವುದು ತಮ್ಮದು? ಯಾವ ರೀತಿ ಹೋರಾಟ ಮಾಡ್ತೀರಿ? ಹಾಲಿ ನಾವೀಗ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡೋದಕ್ಕೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಸ್ ಅನ್ನ ಮುಂದುವರಿಸ್ತಾ ಇದ್ದೇವೆ. ಹಾಗೇನಾದ್ರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಮ್ಮ ಪರವಾಗಿ ಬಂದಿದ್ದಾದ್ರೆ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ನ ಅಪಾಯಿಂಟ್ ಮಾಡ್ತಾರೆ. ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆದ ನಂತರದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಕಮಿಟಿ ವಗೇರೆಗಳನ್ನು ಮಾಡಿ ಮುಂದಿನ ನಿರ್ಧಾರವನ್ನ ಅಲ್ಲಿ ತಗೊಳ್ಳಲಾಗ್ತದೆ. ಓಕೆ ಅಶೋಕ್ ಭಟ್ರೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಇನ್ಫಾರ್ಮೇಶನ್ ಅಂಡ್ ಇವರ್ ಇದು. ಎಸ್ ಭಾಸ್ಕರ್ ಹೇಳಿ. ಈ ಒಂದು ಹಂತಕ್ಕೆ ಬಹಳ ಕಾಲದ ನಂತರ ನಾನು ನಂಬಿದ ಹಾಗೆ ನಮ್ಮ ನ್ಯಾಯಾಂಗದ ಬಗ್ಗೆ ಅಪಾರವಾದ ಗೌರವ ಇದೆ. ನಮಗೆ ಯಾರು ಮುಖ್ಯ ನ್ಯಾಯಾಧೀಶರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರ ಅಬ್ಸರ್ವೇಷನ್ ಭಾಳ ಮಹತ್ವದ್ದು ಅಂತ ನಂಬಿದ್ದೇನೆ ನಾನು. ಯುವರ್ ರಿಯಾಕ್ಷನ್ ಪ್ಲೀಸ್. ಅವರ ಅಬ್ಸರ್ವೇಷನ್ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಕೂಡ. ಇದರಲ್ಲಿ ಯಾವ ರಾಜಿ ಇಲ್ಲ. ಈ ರಾಘವೇಶ್ವರ ಸ್ವಾಮೀಜಿ ಏನು ಈ ಪೀಠ ಇದೆ, ರಾಮಚಂದ್ರಾಪುರ ಮಠ ಪೀಠ, ಅದರಲ್ಲಿ 36ನೇ ಯತಿ ಅವಿಚ್ಛಿನ್ನ ಪರಂಪರೆ ಇದೆ. ಆದರೆ ರಾಘವೇಶ್ವರ ಭಾರತಿ ಸ್ವಾಮೀಜಿ 36ನೇ ಯತಿ. ಅದಕ್ಕಿಂತ ಮುಂಚೆ 35 ಯತಿಗಳ ಕಾಲದಲ್ಲಿ ಈ ಮಠ ಸಾಧಿಸಿದ ಅಭಿವೃದ್ಧಿ ಒಂದು ತೂಕದ್ದಾದರೆ ರಾಘವೇಶ್ವರ ಸ್ವಾಮೀಜಿ ಕಾಲದಲ್ಲಿ ಈ ಮಠ ಗಳಿಸಿದ ಗೌರವ, ಆಸ್ತಿ ಪಾಸ್ತಿ ಮತ್ತೊಂದು ಮುಗಿದೊಂದು ಅದರ ಅಡ್ಮಿನಿಸ್ಟ್ರೇಟಿವ್ ದೃಷ್ಟಿಯಿಂದ, ಭಕ್ತರ ಸಂಖ್ಯೆಯನ್ನು ಕ್ರೋಢೀಕರಿಸೋ ದೃಷ್ಟಿಯಿಂದ ಇವರದ್ದು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಇವೆಲ್ಲವೂ 2-3 ವರ್ಷದ ಹಿಂದಿನವರೆಗೆ ಎಲ್ಲವೂ ಏನೂ ತೊಂದರೆ ಇಲ್ಲ ಅನ್ನೋ ಹಂತದಲ್ಲಿ ಅದು ನಡ್ಕೊಂಡು ಬಂತು. ನಂತರದಲ್ಲಿ ಅವರು ಏನು ಈ ಮಠದ ಒಂದು ಪೀಠವನ್ನು ಅಲಂಕರಿಸಿದ್ರು ರಾಘವೇಶ್ವರ ಶ್ರೀ ಶಂಕರಾಚಾರ್ಯ ರಾಘವೇಶ್ವರ ಸ್ವಾಮೀಜಿಯವರು. ಅವತ್ತಿನಿಂದ ಒಂದೆಲ್ಲ ವಿವಾದ ಒಂದು ಇದ್ದೇ ಇದೆ. ಒಂದು ಹಿರಿಯ ಸ್ವಾಮಿಗಳು ಮತ್ತು ಅವರಿಗೆ ಇದ್ದಂಥ ಭಿನ್ನಾಭಿಪ್ರಾಯ. ನಂತರ ಎಲ್ಲೋ ಸ್ವರಬ್ದ ಹತ್ರ ಹೋಗ್ಬಿಟ್ಟು ಅದು ಯಾವುದೋ ಯಜ್ಞ ಅಂತ ಪದೇನೋ ಬಲಿ ಕೊಡೋದು ಏನೋ ನಮಗೆಲ್ಲ ಗೊತ್ತಾಗಲ್ಲ ಪಾಮರರಿಗೆ. ಸೊ ಅಂಥದ್ದು ನಡೆಸಿ ಆದ್ರಿಂದ ವಿವಾದ ತೀತ್ರನಲ್ಲ ಅವರು ದಿನದಿಂದ ವಿವಾದ ಅಲ್ಲ. ಆರಂಭದ ಆ ವಿವಾದಗಳು ಯಾವುದೂ ಮಠದ ದೃಷ್ಟಿಯಿಂದ ತಪ್ಪಾಗಿರಲಿಲ್ಲ. ಆ ವಿವಾದಗಳು ಮಠದ ದೃಷ್ಟಿಯಿಂದ ಒಂದು ನಕಾರಾತ್ಮಕವಾದದ್ದಾಗಿರಲಿಲ್ಲ. ಆದರೆ ನಂತರದಲ್ಲಿ ಏನು ಈ ಬೆಳವಣಿಗೆ ನಡೀತು, ಒಂದು ಅತ್ಯಾಚಾರ ಆರೋಪ ಅವ್ರ ಮೇಲೆ ಬಂತು ಮತ್ತು ಕೆಳ ನ್ಯಾಯಾಲಯ ಅತ್ಯಾಚಾರ ಆರೋಪದಲ್ಲಿ ಕೊಟ್ಟ ಸುದೀರ್ಘವಾದ ರಿಪೋರ್ಟ್ ಇತ್ತು. ಆ ರಿಪೋರ್ಟನ್ನು ಇವತ್ತು ಮುಖ್ಯ ನ್ಯಾಯಮೂರ್ತಿಗಳಾದ ಮುಖರ್ಜಿ ಅವರು ಅದನ್ನು ಉಲ್ಲೇಖಿಸಿದ್ದು. ಅವರು ಉಲ್ಲೇಖಿಸಿದ ಒಂದು ಮಾತಿದೆ, ನಾನು ಬರ್ತೀನಿ. ಅವರು ಮುಖ್ಯ ನ್ಯಾಯಾಧೀಶರು ಒಂದು ಮಾತನ್ನು ಹೇಳ್ತಾರೆ. ರಾಘವೇಶ್ವರ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಪರಸ್ಪರ ಸಮ್ಮತಿಯ ಲೈಂಗಿಕ ಕ್ರಿಯೆಯಲ್ಲಿ ಪರಸ್ಪರ ಒಪ್ಪಿಗೆಯ ಸಮ್ಮತಿಯ ಒಪ್ಪಿಗೆ ಏನು ಕ್ರಿಯೆ ಅದು? ಜಪ ತಪ ಅಲ್ಲ, ಜಪ ಮಾಡೋದಲ್ಲ, ತಪಾದ ಮಾಡೋದಲ್ಲ, ಗಂಟೆ ಎತ್ತೋದಲ್ಲ, ಮಂತ್ರಾಕ್ಷತೆ ಕೊಡೋದಲ್ಲ. ಅವ್ರು ಏನು ಮಾಡಿದ್ರು? ಲೈಂಗಿಕ ಕ್ರಿಯೆಯಲ್ಲಿ ಸ್ವಾಮಿ ಭಾಗಿಯಾಗಿದ್ದಾರೆ ಎಂಬುದು ಕೆಳ ನ್ಯಾಯಾಲಯದ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಕೆಳ ನ್ಯಾಯಾಲಯದ ಆದೇಶದಲ್ಲಿ ಅವರನ್ನು ಬಿಡುಗಡೆ ಮಾಡಿದಂಥ ದೇಶ ಏನಾದ್ರೆ ಮುದಿಗೌಡ್ರು, ಯಾರೋ ಗೌಡ್ರು, ಮುದಿಗೌಡರ ಆದೇಶದಲ್ಲಿದ್ದ ಸಾಲನ್ನ ಮುಖ್ಯ ನ್ಯಾಯಮೂರ್ತಿಗಳು ಕೋಟ್ ಮಾಡ್ತಾರೆ. ನ್ಯಾಯಾಲಯ ಆದೇಶ ಉಲ್ಲೇಖಿಸಿದೆ ಅಂತ SK ಮುಖರ್ಜಿ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಪೀಠಾಧ್ಯಕ್ಷರಾಗಿ ಅವರು ಮುಂದುವರಿಯುವುದು ಸರಿಯಲ್ಲ. ಜೊತೆಗೆ ಅರ್ಧ ವಿಚಾರಣೆ 21ನೇ ಇವರ ರಿಯಾಕ್ಷನ್ ಮತ್ತೆ ನಿಮ್ಮ ಅವರ ಅಬ್ಸರ್ವೇಷನ್ ಅಲ್ಲ. ಈ ತೀರ್ಪು ಬಂದಿತ್ತಲ್ಲ, ಕೆಳ ನ್ಯಾಯಾಲಯದ ತೀರ್ಪು ಬಂತಲ್ಲ, ಅವತ್ತಿಂದ ನನ್ನ ಮನಸ್ಸಲ್ಲಿ ಇರೋದು ಒಂದೇ ಪ್ರಶ್ನೆ. ಅವರು 151 ಬಾರಿ ಸಮ್ಮತಿ ಸೆಕ್ಸ್ನಲ್ಲಿ ಪಾಲ್ಗೊಂಡಿದ್ರು. 69 ಇರ್ಬೇಕು. ಇಲ್ಲ, 59 ಬಿಡಿ, ಅದೇ ಹೆಚ್ಚು ಕಮ್ಮಿ ಇಟ್ಕೊಳ್ಳೋಣ. ಈ ಸಂಖ್ಯೆ ಏನಿದೆಯಲ್ಲ, ಇದು ರಾಘವೇಶ್ವರ ಪೀಠದ ಏನು ರಾಮಚಂದ್ರಾಪುರ ಮಠದ ಪೀಠದ ನೀತಿ ಸಂಹಿತೆಯಲ್ಲಿ ಇದು ಅಲೋಡ.
ಅದೇ ಕಾರಣಕ್ಕಾಗಿ ಅದನ್ನ ಹೇಳ್ತಿರೋದು ಅದೇ ನಾನು. ಕಾರಣಕ್ಕಾಗಿ ಅಲ್ಲ, ಇವರು ಇವ್ರು- ಅಶೋಕ್ ಅಲ್ಲ. ಇರ್ಬೋದು ಅಥವಾ ಮಾಜಿ ಅಲ್ಲಪ್ಪ, ಶಾಸಕರು, ಸರಿ. ಸಚಿವರು. ಅಲ್ಲ, ನನಗೆ ಅಲ್ಲ, ಇವರು ಕೋರ್ಟ್ ಹೋಗೋದು ಇದನ್ನ ಫೈಟ್ ಮಾಡೋದು ಬೇರೆ ಪ್ರಶ್ನೆ ಆಗುತ್ತೆ. ನೀವೇ ಅದು ಕಾನೂನು ಬೇರೆ ಪ್ರಶ್ನೆ, ನೈತಿಕತೆ ಪ್ರಶ್ನೆ. ಹಾ. There are two issues. ನೈತಿಕ ದೃಷ್ಟಿಗೆ ಒಂದು, ಇನ್ನೊಂದು ಈ ಸ್ವಾಮೀಜಿಗಳಿಗೆ ಒಂದು ನೀತಿ ಸಂಹಿತೆ ಅಂತ ಇರ್ಬೇಕಾ? ಅವ್ರು ಅಲ್ಲೇನೋ ಒಂದು ಫಾಲೋ ಮಾಡ್ತಿರ್ಬೇಕಾ? ಇವರು ಸರ್ವಸಂಘ ಪರಿತ್ಯಾಗಿ ಅಂತ ಹೇಳ್ಕೊಂಬಂದಿರ್ತಾರ. ಹೌದು. ಸೊ ಇವರು ಸರ್ವಸಂಘ ಪರಿತ್ಯಾಗ ಈ 159 ಬಿಟ್ಟು ಇರೋಂಥದ್ದ ರಾಮಚಂದ್ರಾಪುರ ಮಠದ ಪರಂಪರೆ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ಅದು ಶಂಕರಾಚಾರ್ಯರು ಆ ಪರಂಪರೆಯಿಂದ ಬಂದಿದೆ. ಶಂಕರಾಚಾರ್ಯರು ಏನು ಅವರು ಇಂಡಿಯಾದಲ್ಲಿ ಮಠಗಳನ್ನ ಸ್ಥಾಪಿತರು. ಅದರಲ್ಲಿ ಎಸ್, ಶಂಕರಾಚಾರ್ಯ ಪರಂಪರೆ ಬೀಜಾಂಕುರ ಆಗಿದ್ದು ಶಂಕರಾಚಾರ್ಯರ Yes. ಅದ್ವೈತದ ಒಂದು ಭಾಗವಾಗಿ ಇದು ಈ ಮಠ Yes. ಕೂಡ. ಈಗ ಶಿವಮೊಗ್ಗದಿಂದ KL ಅಶೋಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ KL ಅಶೋಕ್. ನಮಸ್ಕಾರ ಸರ್. ಹೇಳಿ, ಈಗ ರಾಘವೇಶ್ವರ ಭಾರತಿ ಶ್ರೀ 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 ರಾಘವೇಶ್ವರ ಭಾರತಿ ಸ್ವಾಮಿಗಳ ಬಗ್ಗೆ ಒಂದು ಅಬ್ಸರ್ವೇಷನ್ ಮಾಡಿದೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಒಂದು, ಈಗ ಅವರು ಮಠಾಧಿಪತಿಗಳಾಗಿ ಮುಂದುವರಿಯೋದು ಸರಿಯಲ್ಲ ಅನ್ನೋ ಅರ್ಥ ಹೇಳಿದ್ದಾರೆ. ವಾಟ್ಸ್ ಯುವರ್ ರಿಯಾಕ್ಷನ್ ಅಶೋಕ್? ಇದು ಬಹಳ ಸ್ವಾಗತಾರ್ಹವಾದಂತ ವಿಚಾರ. ಆಕ್ಚುಲಿ ಬಹಳ ಹಿಂದೆನೆ ಅವರು ಪೀಠ ತ್ಯಾಗನ ಮಾಡ್ಬೇಕಾಗಿತ್ತು. ಅಂತ ಒಂದು ದೊಡ್ಡ ಕರ್ನಾಟಕದ ನ್ಯಾಯಾಂಗದ ಇತಿಹಾಸದಲ್ಲೇ 4-5 ಜನ ಜಡ್ಜು ಅದರಿಂದ ಹಿಂಸರಿದ್ರು. ಮತ್ತು 3-4 ಎಲ್ಲಾ ಸಾಕ್ಷಿಗಳು ಆಧಾರ ಸಮೇತ ಸಿಕ್ಕಿದಾಗಲೂ ಕೂಡ ಅವರು ಅತ್ಯಾಚಾರ ಮಾಡಿದರೆ ಅನ್ನುವ ಆರೋಪ ಮಾತ್ರ ಅದು ಸಾಬೀತಾಗುವ ರೀತಿಯಲ್ಲಿ ಅನೇಕ ಸಾಕ್ಷಿಗಳು ಸಿಕ್ಕಾಗಲೂ ಕೂಡ ನ್ಯಾಯಾಂಗದ ಕುಣಿಕೆಯಿಂದ ಅವರು ತಪ್ಪಿಸ್ಕೊಂಡಿದ್ರು. ಈಗಲಾದ್ರೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಏನ್ ಹೇಳಿದಾರೋ ಅದರಿಂದ ಅವರು ಪೀಠ ತ್ಯಾಗ ಮಾಡಬೇಕು. ಮತ್ತು ನಮ್ಮ ಮಲೆನಾಡಿನ ಪ್ರದೇಶದಲ್ಲಿ ಅವರು ಆಗ್ತಿರುವಂತ ಅಲ್ಲಿ ಅನಾಹುತಗಳನ್ನ ಕೇಳಿದ್ರೆ ದಂಗಾಗಿ ಹೋಗ್ತಾರೆ ಜನ. ಅಮಾಯಕ ಹೆಣ್ಮಕ್ಳು, ಅನೇಕ ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಸಂಸ್ಥೆಯಲ್ಲಿರುವಂತ ಬೇರೆ ಬೇರೆ ವ್ಯಕ್ತಿಗಳು ಈ ರೀತಿ ಅತ್ಯಾಚಾರದ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರದಂತೂ ಬಹಳ ಸೂರ್ಯ ಸತ್ಯ. ಇವರ ಇಡೀ ಪ್ರೇಮಲತಾ ಪ್ರಕರಣ ಇರ್ಬೋದು, ಮತ್ತೊಂದು ಇನ್ನೊಬ್ರು ಕೊಟ್ಟಂತ ದೂರಿನ ಪ್ರಕರಣ ಇರ್ಬೋದು, ಇವರು ಸಂಪೂರ್ಣವಾಗಿ ಅದರಲ್ಲಿ ಆರೋಪಿ ಮಾತ್ರವಲ್ಲ ಅಪರಾಧಿ ಅನ್ನುವಂತ ಎಲ್ಲ ಲಕ್ಷಣಗಳು ಕೂಡ ಅದರಲ್ಲಿ ಸಾಬೀತಾಗಿದೆ. ಹಾಗಿದ್ದಾಗಲೂ ಕೂಡ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಅವ್ರನ್ನ ಯಾಕೆ ಬಚಾವ್ ಮಾಡಿದ್ರು ಮತ್ತು ನ್ಯಾಯಾಂಗದಲ್ಲಿ ಇಷ್ಟೆಲ್ಲ ನಡೆದ್ರು ಕೂಡ ಯಾಕೆ ಅವರು ಬಂಧನಕ್ಕೆ ಒಳಗಾಗ್ಲಿಲ್ಲ? ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ವಾಮೀಜಿಗಳು ಈ ತರದ ಒಂದು ಸಣ್ಣ ಆರೋಪ ಬಂದರೂ ಕೂಡ ಅವರು ಪೀಠ ತ್ಯಾಗ ಮಾಡಿದ್ದಾರೆ. ಆ ನಂತರ ಅವ್ರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಆದ್ರೂ ಇಷ್ಟೆಲ್ಲ ರಾದ್ದಾಂತಗಳು, ಇಷ್ಟೆಲ್ಲ ವಿವಾದಗಳು, ಇಷ್ಟೆಲ್ಲ ಮಾಧ್ಯಮಗಳಲ್ಲಿ ಮತ್ತು ಕರ್ನಾಟಕದ ಜನಜೀವನದಲ್ಲಿ ಚರ್ಚೆ ಆದ್ರೂ ಕೂಡ ಅವ್ರು ಮಾತ್ರ ಕುರ್ಚಿಗೆ ದೊಡ್ಡ ಫೆವಿಕಲ್ ಗಮ್ಮಲ್ಲ ಮತ್ತೊಂದು ಗಮ್ಮ ಕುತ್ಕೊಂಡಿದ್ದಾರೆ. ಅಶೋಕ್, ಅದು ಒಂದು ಜಾತಿಗೆ ಸೇರಿದ ಮಠ, ಹವ್ಯಕ ಬ್ರಾಹ್ಮಣರ ಮಠ. ಅದು ಆ ಹವ್ಯಕ ಬ್ರಾಹ್ಮಣರು ಯಾಕೆ ಅವ್ರನ್ನ ಹೊರಗಾಕೋದಕ್ಕೆ ಇದು ಮಾಡಲ್ಲ, ಮುಂದುವರಿಯಲ್ಲ? ಅವ್ರು ಇವತ್ತು ಕೂಡ ಅವ್ರು ನಂಬ್ಕೊಂಡಿದಾರಲ್ಲ, ಏನ್ ಮಾಡೋಣ? ಹೌದು ಸರ್, ಈಗ ಆಕ್ಚುಲಿ ಬಹುತೇಕ ನನ್ನ ಪ್ರಕಾರ ಬಹುತೇಕ ಹವ್ಯಕ ಬ್ರಾಹ್ಮಣರು ಅವರು ಅದ್ರ ವಿರುದ್ಧವಾದ ಅಭಿಪ್ರಾಯವನ್ನ ಹೊಂದ್ತಾ ಇದ್ದಾರೆ. ನಿಧಾನಕ್ಕೆ ಒಂದು ಟೈಮಲ್ಲಿ ಏನೋ ಒಂದು ಶ್ರೀರಾಮನ ಅವತಾರ ಅನ್ನೋ ರೀತಿಯಲ್ಲಿ ಜನ ಒಂದು ಭಾವಿಸಿದ್ರು, ಭಾವನಾತ್ಮಕವಾದಂತ ಒಂದು ರೀತಿಯಲ್ಲಿ ಭಾವಿಸಿದ್ರು. ಅದು ಅವರಿಗೆ ದೊಡ್ಡ ಪೆಟ್ಟನ್ನು ತಿಂದಿದ್ದಾರೆ. ಬಹುತೇಕ ಮಹಿಳೆಯರು, ನಮಗೆ ಉದಾಹರಣೆ ದಕ್ಷಿಣ ಕನ್ನಡದಲ್ಲಿರುವಂತಹ ಒಂದು ಮಹಿಳಾ ಸಂಘಟನೆಗಳಿರ್ಬೋದು, ಹವ್ಯಕ ಸಮುದಾಯದಿಂದ ಬಂದ ಮತ್ತು ಆ ಇಡೀ ಮಠದ ಬಗ್ಗೆ ಅಪಾರ ಭಕ್ತಿ ಇರುವ, ಬಟ್ ಇವ್ರ ಬಗ್ಗೆ ಭಯಂಕರ ಅಸಹ್ಯ ಹುಟ್ಟುತ್ತೆ ಅಂತ ಹೇಳುವಂತ ಅನೇಕ ಜನ ಹವ್ಯಕ ನಾಗರಿಕರು ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಮುಂದ್ಬರಬೇಕು. ಅಲ್ಲ ಅಶೋಕ್, ಈಗ ಒಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಹಣ ಬಲ ಇರಬೇಕು, ಇವ್ರ ಮಾಧ್ಯಮದ ಬಲ ಇರಬೇಕು. ನಮ್ಮನ್ನು ಬಿಟ್ಟರೆ ಎಲ್ಲರೂ ಅವ್ರ ಸಪೋರ್ಟ್ ಅಲ್ಲ. ಪ್ರಿಂಟ್ 4-5 ಪೇಪರ್ಗಳು ಅವ್ರಿಗೆ ಸಪೋರ್ಟು, ಮಾಧ್ಯಮಗಳೆಲ್ಲ ಸಪೋರ್ಟು. ಯಾಕದು? ಅಲ್ಲ, ನನಗೆ ಬಲ್ಲ ಮೂಲಗಳ ಪ್ರಕಾರ ಯಾವ್ಯಾವ ಮಾಧ್ಯಮಗಳಿಗೆ ಎಷ್ಟೆಷ್ಟು ಹಣ ಸೋರಿಕೆ ಆಗಿದೆ ಅನ್ನೋದು ನಾನು ಆಕ್ಚುಲಿ ಬಲ್ಲೆ. ಮತ್ತು ಅನೇಕ ಅವರ ಭಕ್ತರಿದ್ದಾರೋ, ಇಡೀ ರಾಮಚಂದ್ರಾಪುರದ ಮಠದ ಭಕ್ತರು ಮಾಧ್ಯಮಗಳಾಗಿದ್ದಾರೆ. ಇಂತ ಮಾಧ್ಯಮದಲ್ಲಿ ಎಲ್ಲ ಅವರೇ ಇದ್ದಾರ, ಮಠದ ಭಕ್ತರು ಎಲ್ಲವಲ್ಲ, ಕೆಲವು ಮಾಧ್ಯಮಗಳು ನಿರ್ಣಾಯಕ ಮತ್ತು ಅಭಿಪ್ರಾಯ ರೂಪಿಸುವಂತ ನಿರ್ಣಾಯಕ ಹುದ್ದೆಗಳಿರುವಂತ ಕೆಲವು ಮಾಧ್ಯಮಗಳಿರುವ ಸಂಪಾದಕರುಗಳು ಅವರ ಭಕ್ತರಾಗಿದ್ದಾರೆ. ಅವರಿಗೆ ಎಲ್ಲ ಹಣಕಾಸು ಮಾಡುವಂತ ಮಧ್ಯವರ್ತಿಗಳು ಕೂಡ ಆಗಿದ್ದಾರೆ ಅನ್ನೋದು ಎಲ್ಲ ನಮ್ಗೆಲ್ಲ ಬಲ್ಲ ಮೂಲಗಳಿಂದ ಮತ್ತು ಎಲ್ಲವೂ ಗೊತ್ತಿದೆ. ಇದು
ಎಸ್ ಅಶೋಕ್. ಇಂಥವರಿಂದಲೇ ಈ ನಿರ್ಣಯಗಳು ಇದಾಗ್ತಾ ಇದೆ, ಲೇಟ್ ಆಗ್ತಾ ಇದೆ. ಓಕೆ ಅಶೋಕ್, ಎನಿವೆ ತಾವು ಕೂಡ ಶಿವಮೊಗ್ಗದಲ್ಲಿ ನಡೆದ ಹೋರಾಟದಲ್ಲಿ ಪಾಲ್ಗೊಂಡಿದ್ರಿ. ಈಗ ನೆಕ್ಸ್ಟ್ ಏನಾಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಏನಾದ್ರೂ ಹೋರಾಟ ಪ್ರಾರಂಭ ಆಗುತ್ತಾ? ನಮಗೆ ನಾವು ಮೊನ್ನೆ ಅಷ್ಟೇನಾ ಸರ್, ನಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿಯ ಮಠದ ವಿರುದ್ಧ ಹೋರಾಟದ ಮುಂಚೂಣಿಯಲ್ಲಿರುವ ದಲಿತ ಸಂಘರ್ಷ ಸಮಿತಿ ಪರಮೇಶ್ವರ್ ದೂಗೂರ್ ಅವ್ರನ್ನ ಇದೇ ಅವರ ಒಂದು ಶಾಲೆಯ ಏಡೆಡ್ ಶಾಲೆಯ ಒಂದು ಕಾರ್ಯಕ್ರಮಕ್ಕೆ ಬರೋದಕ್ಕೆ ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಬಹಳ ದೊಡ್ಡ ಹುನ್ನಾರ ಮತ್ತು ಷಡ್ಯಂತ್ರವನ್ನು ನಡೆಸಿ ಅವ್ರನ್ನ ಬಂಧಿಸಲಾಗಿತ್ತು. ನಾವು ಶಿವಮೊಗ್ಗದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ, ಇದೇ ರೀತಿ ಮುಂದುವರೆದ್ರೆ ಅವರು ಒಂದು ವೇಳೆ ಬಂಧನಕ್ಕೆ ಒಳಗಾಗಿದ್ರೆ ರಾಮಚಂದ್ರಾಪುರ ಮಠಕ್ಕೆ ಇಡೀ ಕರ್ನಾಟಕದ ಮಹಿಳೆಯರು, ದಲಿತರು ಮತ್ತು ಹಿಂದುಳಿದ ವರ್ಗಗಳು ಮತ್ತು ಹವ್ಯಕರು ಒಳಗೊಂಡಾಗೆ ಮುತ್ತಿಗೆ ಹಾಕ್ತೀವಿ ಅಂತ ನಾವು ಒಂದು ದೊಡ್ಡ ಹೇಳಿಕೆಯನ್ನ ಕೊಟ್ಟಿದ್ವಿ. ಒಂದ್ ವೇಳೆ ಇದು ನಡೀತಾ ಇದ್ರೆ ಅವ್ರಿಗೆ ಆ ಒಂದು ಮುತ್ತಿಗೆ ಹಾಕುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಒಂದು ಸಾರ್ವಜನಿಕವಾಗಿ ಅವರನ್ನು ನಗ್ನಗೊಳಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್. ಎಸ್, ನಾವು ಮಾತನಾಡ್ತಾ ಇದ್ವಿ ವೀಕ್ಷಕರೇ, ಇದು ಶಂಕರಾಚಾರ್ಯ ಪೀಠ ಅಂತ. ಶಂಕರಾಚಾರ್ಯ ಗೊತ್ತಲ್ಲ, ಶಂಕರಾಚಾರ್ಯ ಅದು ಬ್ರಾಹ್ಮಣರಲ್ಲಿ ಶೈವ ಪರಂಪರೆಯಲ್ಲಿ ಬಂದಿದ್ದು. ಅದು ಶಿವನನ್ನ ಶೈವ ಪರಂಪರೆಯವರು ಶಿವನನ್ನ ಆರಾಧನೆ ಮಾಡ್ತಿರ್ತಾರೆ. ಅಲ್ಲಿ ರಾಮ ಹೇಗೆ ನುಸುಳಿನೋ ಗೊತ್ತಿಲ್ಲ, ಚಂದ್ರಮೌಳೀಶ್ವರ ಅಂತ ಅವರು ಈ ಮಠಗಳಲ್ಲಿ ಚಂದ್ರಮೌಳೀಶ್ವರನ ಪೂಜೆ ಮಾಡುವ ಪದ್ಧತಿ ಇದೆ. ಆದರೆ ರಾಮನ ಹೆಸರಿನಲ್ಲಿ ಕುಣಿಯೋದು, ನರ್ತನ ಮಾಡೋದು, ಒಪ್ಪುಗಳದು ಇದೆಲ್ಲ ಯಾಕೆ ನಡೆಯುತ್ತೋ ನನಗೆ ಗೊತ್ತಿಲ್ಲ, ಅದು ಮುಂದಿಂದು. ಬಟ್ ರಾಮ ಏಕಪತ್ನಿ ವ್ರತಸ್ಥ. ನನಗೆ ರಾಮನ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇದೆ. ನನಗೆ ಕೃಷ್ಣ ಸ್ವಲ್ಪ ಇಷ್ಟ, ರಾಮನ ಬಗ್ಗೆ ಅಷ್ಟು ಒಳ್ಳೆಯ ಅಭಿಪ್ರಾಯ ನನಗೇನಿಲ್ಲ. ದಯವಿಟ್ಟು ತಪ್ಪು ತಿಳಿಬೇಡ. ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಅವನು ಏಕಪತ್ನಿ ವ್ರತಸ್ಥ ಅಂತ ಹೇಳಿಲ್ಲ. ಅಂಬೇಡ್ಕರ್ ಅದನ್ನೇ ಹೇಳ್ತಾರೆ, ಏಕಪತ್ನಿ ವ್ರತಸ್ಥ ಅಂತ ಎಲ್ಲಿದೆ? ಹಲವಾರು ರಾಣಿಯರ ಜೊತೆಗೆ ಅವನು ಸಂಸಾರ ಮಾಡ್ತಿದ್ದ ಅಂತಾನೆ ರಾಮ. ನೀವೀಗ ರಾಘವೇಶ್ವರ ಡಿಫೆಂಡ್ ಮಾಡ್ತಾ ಇದ್ರಿ ಹೇಳೋ ಮೂಲಕ. ಅಲ್ಲಲ್ಲ, ಇದಕ್ಕೆ ಇನ್ನೊಂದು ಕೌಂಟರ್ ಏನಿದೆ ಅಂದ್ರೆ ಉತ್ತರಾಖಂಡನೇ ಪ್ರಕ್ಷಿಪ್ತ. ಅದು ಉತ್ತರಾಖಂಡ ಬಿಟ್ಟು ಉಳಿದಿದ್ದು ಅಧಿಕೃತ ರಾಮಾಯಣ, ಇದು ಆಮೇಲೆ ಸೇರಿಸಿದ್ದು ಅಂತ. ಎಸ್, ಈಗ ಇರೋ ಒಂದು 10,000ದಷ್ಟು ರಾಮಾಯಣಗಳಲ್ಲಿ ಒಂದು ರಾಮಾಯಣದಲ್ಲಿ ಹೇಗಿದೆ ಅಂತಂದ್ರೆ, ಸೀತೆ ರಾಮನನ್ನ ಮೊದಲು ಕೇಳ್ತಾಳೆ, ಮದುವೆ ಆದ ನಂತರ ನೀವು ಇನ್ನೊಬ್ಬ ಮದುವೆ ಆಗ್ತೀಯಾ ಅಂತ ಹೇಳಿ ರಾಮನ್ನ ಕೇಳ್ತಾಳು. ಯಾಕೆ? ಅವಳು ಉದಾಹರಣೆ ಕೊಡ್ತಾಳೆ, ನಿನ್ನ ಅಪ್ಪನೇ 3 ಜನರನ್ನ ಮದುವೆ ಆಗಿದ್ದಾನೆ, ನಮ್ಮಪ್ಪಂಗೂ ಬೇಕಾದಷ್ಟು ಜನ ರಾಣಿಯರಿದ್ದಾರೆ, ನೀನು ಹೀಗೆ ಇನ್ನಷ್ಟು ಮದುವೆ ಆಗ್ಲಿಕ್ಕಿದೆಯಾ ಅಂತೇಳಿ. ಆವಾಗ ಅವನು ವಚನ ಕೊಡ್ತಾನೆ ಹೇಳೋದು ಒಂದು ರಾಮಾಯಣದಲ್ಲಿ ಬರುವಂತ ಉಲ್ಲೇಖ. ಅಲ್ಲಿಂದ ಅದು ಏಕಪತ್ನಿ ವ್ರತಸ್ಥ ಅಂತೇಳಿ ಅದಿದೆ. ಅದು ಈಗ ಸಂಬಂಧ ಇಲ್ಲ, ಈ ಇಶ್ಯೂಗೆ ಅದು ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರೋದೇನು ಅಂದ್ರೆ, ರಾಮ ಇಡೀ ನೀವು ರಾಮಾಯಣವನ್ನ ವಾಲ್ಮೀಕಿ ರಾಮಾಯಣ ಗಮನಿಸಿದ್ರೆ ಅವನೆಲ್ಲೂ ಡ್ಯಾನ್ಸ್ ಕೃಷ್ಣ ಮಾಡಿದ್ದಾನೆ. ಕೃಷ್ಣ ಅದ್ಭುತವಾದ ಹಾಡುಗಾರ, ಮ್ಯೂಸಿಷಿಯನ್ನು, ರಾಜಕಾರಣಿ. ಅವನು ಕೃಷ್ಣ ಒಂದೊಂದು ಪರಿಪೂರ್ಣವಾದ ವ್ಯಕ್ತಿತ್ವ. ಅದು ಭಾರತದ ಮೊದಲ ರಾಜಕಾರಣಿ ಕೃಷ್ಣ. ಕೃಷ್ಣನ್ ಭಕ್ತರಾದವ್ರು ಏನ್ ಬೇಕಾದ್ರೂ ಮಾಡಿದ್ರೆ, ರಾಜಕಾರಣ ಮಾಡಿದ್ರು ಅವ್ರಿಗೆ ಪ್ರಾಬ್ಲಮ್ ಇಲ್ಲ. ಗೋಪಿಕಾ ಸ್ತ್ರೀಯರ ನಡುವೆ ಇದ್ರು ಪ್ರಾಬ್ಲಮ್ ಇಲ್ಲ, ಆಯ್ತಾ? ಗೋಪಿಕೆಯರ ಸೀರೆಗಳನ್ನು ಹರಣ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. 16,000ವರೆಗೆ ಇಟ್ಕೋಬಹುದು. 16,008 16,008 ಮದುವೆ ಆಗಿದ್ದ. ನಾನು ಕೃಷ್ಣ ಭಕ್ತ ಅಂದ್ರೆ ಐ ಹ್ಯಾವ್ ಎವ್ರಿ ರೈಟ್. ರಾಮ ಅಂದ್ರೆ ದರ್ ಇಸ್ ಪ್ರಾಬ್ಲಮ್. ರಾಮ್ ಡ್ಯಾನ್ಸೇ ಮಾಡಿಲ್ಲ, ಅವನು ಕುಣಿದಾಡಿಲ್ಲ. ಅವನು ಪಾಪ ಅಡವಿ ಗಿಡವಿ ಓಡಾಡ್ಕೊಂಡು ಅವನ ಅಪ್ಪನ ಒಂದು ವಾಕ್ಯ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲಕ. ರಾಮ ಡಿಫ್ರೆಂಟ್ ಪರ್ಸನ್. ರಾಮನ ಭಕ್ತರಾದವರು ಕೃಷ್ಣನಾಗಿ ಯಾಕೆ ವರ್ತನೆ ಮಾಡ್ತಾರೆ? ನಾನು ಸಣ್ಣ ಇಲ್ಲ, ಅದಕ್ಕೆ ಇಷ್ಟು ಸಣ್ಣ ಸಮಯದಲ್ಲಿ ಅದಕ್ಕೆ ಡಿಸ್ಕಸ್ ಮಾಡೋಕ್ಕಾಗ್ಲಿಕ್ಕಿಲ್ಲ. ಯಾಕೆ ಆದರೆ ರಾಮನ ಹೆಸರಿನಲ್ಲಿ ನಮ್ಮ ಬಹುತೇಕ ಪೀಠಗಳಲ್ಲಿ ರಾಮ ಮೂಲದೇವರು ಅವರಿಗೆ. ಉದಾಹರಣೆಗೆ ಅದು ಮಂತ್ರಾಲಯದಲ್ಲಿರಬಹುದು, ಅಂದ್ರೆ ಸ್ಮಾರ್ತರು, ವೈಷ್ಣವರು ಎಲ್ಲ ಬ್ರಾಹ್ಮಣರಲ್ಲೂ ರಾಮ ಮೂಲದೇವರು ಇದ್ದಾರೆ. ಯಾಕೆಂದ್ರೆ ಶಂಕರಾಚಾರ್ಯರ ಪ್ರಕಾರ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಇವು ಮೂರನ್ನು ತಗೊಂಡ್ರೆ ದ್ವೈತದಲ್ಲಿ ಹರಿಸರ್ವೋತ್ತಮವಾದ, ಈ ಅದ್ವೈತದಲ್ಲಿ ಹರಿಹರ ಒಂದೇ. ಅವ್ರಿಗೆ ಎರಡರಲ್ಲೂ ವ್ಯತ್ಯಾಸ ಇಲ್ಲ. ಶಂಕರ ನಾರಾಯಣ ಅಂತ ಹೇಳಿ ಇದು ಮಾಡ್ತಾರೆ. ಚಂದ್ರಮೌಳೀಶ್ವರನ ಆರಾಧಿಸುವಂತವ್ರು ಬದರಿಯಲ್ಲಿ ನಾರಾಯಣನ್ನು ಸ್ಥಾಪನೆ ಮಾಡ್ತಾರೆ. ರಾಮಕೃಷ್ಣ ಇಬ್ರು ಒಂದೇ ಅಲ್ಲ, ಅದು ಅವತಾರದ ಪ್ರಕಾರ ಅವರಿಬ್ಬರು ಒಂದೇ ಅಂತ ಹೇಳಿ ಹೇಳ್ತಾರೆ. ಅಲ್ಲಲ್ಲ, ಈಗ ನಾವು ಹೌದು, ಅವತಾರ ಸರಿಯಪ್ಪ. ಈ ಅವತಾರದ ಬಗ್ಗೆ ಅಲ್ಲ, ಅದೇನೆ ನಾನು ಈಗಿನ ಅವತಾರದ ಬಗ್ಗೆ ಆಯ್ತಾ. ಇಲ್ಲಿ ಏನು ಅಂತಂದ್ರೆ, ಈಗ ನಾವು ಏನು ಬಂದಿದ್ದೀವಿ, ಈಗ ಅಶೋಕ್ ಅವರು ಒಂದು ಮಾತು ಹೇಳಿದ್ರು, ಶಿವಮೊಗ್ಗದಿಂದ ನೀವು ಇದು ಮಾಡಿದಾಗ ಇಡೀ ಹವ್ಯಕ ಸಮುದಾಯ ಅವ್ರ ವಿರುದ್ಧ ಇದೆ ಅಂತ ಹೇಳಿ. ಆ ಮಾತಿಗೆ ನಂದೊಂದು ಸ್ವಲ್ಪ ಸಣ್ಣ ಒಂದು ಭಿನ್ನಾಭಿಪ್ರಾಯ ಇಲ್ಲ, ಒಂದು ಕ್ವಶನ್ ಇದೆ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಹವ್ಯಕ ಒಕ್ಕೂಟಕ್ಕೆ ಒಂದು ಹವ್ಯಕ ಚುನಾವಣೆ ನಡೀತು. ಅದರೊಳಗೆ ರಾಘವೇಶ್ವರ ಸ್ವಾಮೀಜಿ ವಿರುದ್ಧ ಪಾಳಯದ ಅವರು ಕಂಟೆಸ್ಟ್ ಮಾಡಿದ್ರು ಕೂಡ ಒಬ್ರು ಆಯ್ಕೆ ಆಗಲಿಲ್ಲ. ಪ್ರತಿ ವರ್ಷದ ಚುನಾವಣೆಯಲ್ಲಿ ಚುನಾವಣೆ ಅಲ್ಲಲ್ಲ, ನಾನು ಹೇಳ್ತೀನಿ, ನಾನು ವೋಟ್ ಮಾಡಕ್ ಹೋದವನು, ಅದಕ್ಕಾಗಿ ಹೇಳ್ತಿದ್ದೀನಿ.
ಇಡೀ ಸಾಮಾನ್ಯವಾಗಿ ಇದಕ್ಕಿಂತ ಮುಂಚೆ ನಡೆದ ಚುನಾವಣೆಗಳಿಗೆ 800-900 ಓಟ್ಗಿಂತ ಜಾಸ್ತಿ ಪೋಲಿಂಗ್ ಆಗ್ತಿರ್ಲಿಲ್ಲ, ಅಂದ್ರೆ ಅಷ್ಟೇ ಜನ ಬರ್ತಾ ಇದ್ರು, ಅಷ್ಟು ಮುಗಿದೋಗ್ತಿತ್ತು. ಈ ಸಾರಿ 14,000ಕ್ಕಿಂತ ಜಾಸ್ತಿ ಜನ ಬೇರೆ 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 ಊರುಗಳಿಂದ ಬಂದು ವೋಟ್ ಮಾಡಿದ್ರು. ಒಬ್ಬರು ಕೂಡ ವಿರೋಧಿ ಪಾಳೆಯದವರು ಆಯ್ಕೆ ಆಗಲಿಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಡೀ ಹವ್ಯಕ ಸಮುದಾಯ ಇವ್ರು ಏನ್ ಹೇಳ್ತಾರೆ, ಇವರು ಒಂದು ಅತಿರಂಜಿತವಾದ ಚಿತ್ರವನ್ನು ಕೊಡ್ತಾರೆ. ಅವ್ರು ಹೇಗೆ ಕೊಡ್ತಾರೋ ಇವರು ಹಾಗೆ ಕೊಡ್ತಾರೆ. ಸೊ ಇಲ್ಲಿರೋ ಅಸಲು ಪ್ರಶ್ನೆ ಏನು ಇವತ್ತು ಅಂತಂದರೆ, ಇವತ್ತು ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರು ಒಂದು ತೀರಾ ಗಂಭೀರವಾದ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ. ಅಬ್ಸರ್ವೇಷನ್ ತೀರ್ಪಲ್ಲ, ನಿಜ. ಅಬ್ಸರ್ವೇಷನ್ ಮಾಡಿದ ತಕ್ಷಣ ಅದನ್ನು ತೀರ್ಪು ಹೇಳಿ ತಿಳಿಬೇಕಾಗಿಲ್ಲ. ಅವರು ತೀರ್ಪು ಕೊಡೋದು ಯಾವತ್ತೋ ಅದನ್ನು ವಿಚಾರಣೆ ಮುಂದಕ್ಕೆ ಹಾಕಿದ್ದಾರೆ, ಅವತ್ತೇ ತೀರ್ಪು ಬರ್ತದೋ ಅಥವಾ ಮತ್ತೆ ಮುಂದಕ್ಕೆ ಹೋಗ್ತದೋ ಗೊತ್ತಿಲ್ಲ. ಈ ತೀರ್ಪು ಬಂದ ಮೇಲೆ ಇವ್ರು ಮತ್ತೆ ಬೇರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದ್ದೇ ಇದೆ. ಆದ್ರೆ ಒಂದು ಈ ಪ್ರಕರಣ ಮೊದಲ ಬಾರಿಗೆ ಅವರ ವಿರುದ್ಧ ಬಂದ ಸಂದರ್ಭದಲ್ಲಿ ಅವರು ತಮ್ಮ ಭಕ್ತ ಸಮುದಾಯದ ಮುಂದೆ ಹೇಳಿರೋ ಮಾತು, ನಾನು ಪೀಠತ್ಯಾಗ ಮಾಡಿ ಕೆಲವು ದಿವಸಗಳ ಮಟ್ಟಿಗೋ ವರ್ಷಗಳ ಮಟ್ಟಿಗೋ ನಾನು ಹಿಮಾಲಯಕ್ಕೆ ಹೋಗಿ ನಾನು ತಪಸ್ಸಲ್ಲಿ ಇತ್ಯಾದಿಯಲ್ಲಿ ನಿರತನಾಗ್ತೀನಿ ಅಂತ ಹೇಳಿದ್ರು. ಅದನ್ನ ಮಾಡಿಬಿಟ್ಟಿದ್ರೆ ನಂತರದ ಹಲವಾರು ಆರೋಪಗಳಿಂದ ಮತ್ತಿತರ ಮಾನಸಿಕ ವ್ಯಾಧಿ ಅವರಿಗೆ ಇರಬಹುದಾದ್ರೆ ಕಾಡ್ತಿರೋದಾದ್ರೆ ಮ್ಯಾಜಿಕಲ್ ನಂಬರ್ 159. ನಿಮಗೆ 159 ಅದು ಯಾಕೆ ಕಾಡ್ತಾ ಇದೆಯೋ ಗೊತ್ತಿಲ್ಲ. ಅದು ನಿಮ್ಗೆ ಅದು ಕಾಡ್ತಾ ಇರೋ ಬೇರೆ ಬೇರೆ ವಿಚಾರ ನಾವು ಡಿಸ್ಕಸ್ ಮಾಡೋದು. ನನಗೆ ಕಾಡ್ತಾ ಇರೋ ಪ್ರಶ್ನೆ ಬೇರೆ ಇದೆ. ಏನು ಅಂತಂದ್ರೆ, ನಾವು ಈ ರಾಘವೇಶ್ವರ ಶ್ರೀಗಳ ಮೇಲೆ ಈ ಆರೋಪ ಬಂದ ಮೇಲೂ ಕೂಡ ಮಾಧ್ಯಮಗಳಲ್ಲಿ ಅವ್ರನ್ನ ಶ್ರೀ 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 ರಾಘವೇಶ್ವರ ಶ್ರೀಗಳು ಅಂತಾನೆ ಬರೆದಿದ್ದೀವಿ. ಆದರೆ ಯಾವುದೇ ಜಾತಿಯ ಭಾಷೆಯ ಬೆಂಬಲ ಇಲ್ಲದ ಆ ನಿತ್ಯಾನಂದ ಸ್ವಾಮೀಜಿ ಮೇಲೆ ಬಂದಾಗ ಅವು ಎರಡರ ನಡುವೆ ಹಾಗೆ ನೋಡಿದ್ರೆ ರಾಘವೇಶ್ವರ ಬಂದ ಸೀರಿಯಸ್ ಆರೋಪ ಬಂದಿಲ್ಲ. ಅವ್ರ ಮೇಲೆ ಬಂದಿದ್ದ ಆರೋಪ ಬೇರೆ ಇಲ್ಲ. ಅದಷ್ಟೇ ಇಲ್ಲ, ಈಗ ತರುಣ್ ತೇಜ್ಪಾಲ್ ಕೇಸ್ ಅಲ್ಲ, ಇವ್ರು ಕೇಳಿ, ನೀವು ಅವ್ರ ಮೇಲೆ ಹೋಗ್ಬಿಟ್ಟು ಕಾಮಿಸ್ವಾಮಿ ಅವನು ಎಲ್ಲಾ ಮಾಧ್ಯಮದಲ್ಲಿ ಹಾಕಿ ಉಜ್ಜಿಬಿಟ್ರಲ್ಲಪ್ಪ, ಅವನಿಗೆ ಜಾತಿ ಇಲ್ಲ, ಅವನಿಗೆ ಬ್ಯಾಕ್ವರ್ಡ್ ಕ್ಲಾಸು, ಭಾಷೆ ಇಲ್ಲ, ಕನ್ನಡ ಬರಲ್ಲ, ಅವನು ಸಿಕ್ಕರೆ ಹಿಡಿದು ಬಿಟ್ಟು ಉಜ್ಜಿ ತಿರುಗಿ ಚಟ್ನಿ ಮಾಡಿ ರುಬ್ಬಿ ಹಾಕ್ಬಿಡ್ತೀರಿ. ಇವ್ರ ಮೇಲೆ ಆರೋಪ ಬಂದ ಮೇಲೂ ನಾ ಬಹುತೇಕ ದಿನಪತ್ರಿಕೆಯಲ್ಲಿ ನೋಡಿದ್ದೀನಿ, ಒಂದೆರಡು ಪ್ರಜಾವಾಣಿ ಅಂತ ಪತ್ರಿಕೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಪತ್ರಿಕೆಗಳು ಶ್ರೀ ಶ್ರೀ ರಾಘವೇಶ್ವರ ಸ್ವಾಮಿಗಳ ಪ್ರವಚನ ಅವರು ಹೀಗೆ ಹೇಳಿದ್ರು. ಆರೋಪ ಬಂದ ಮೇಲೆ ಒಬ್ಬ ವ್ಯಕ್ತಿ ಮೇಲೆ ಮಾಧ್ಯಮ ಈ ರೀತಿ ಪಾರ್ಟಿಜಾನ್ ಆದ್ರೆ ಅಲ್ಲ, ಕಾನೂನಿನ ಬಿಹೇವಿಯರ್ ಅಷ್ಟೇ. ಈಗ ನೋಡಿ, ತರುಣ್ ತೇಜ್ಪಾಲ್ ಏನ್ ಮಾಡಿದ ಆರೋಪ, ಲಿಫ್ಟ್ ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರ್ವರೆಗೂ ಬಂದಿದ್ದ ಅಷ್ಟೇ. ಅಷ್ಟರಲ್ಲಿ ಲೈಂಗಿಕ ದೌರ್ಜನ್ಯನೋ ಇನ್ನೇನೋ ಮಿಸ್ಬಿಹೇವಿಯರೋ ಏನೋ ಮಾಡಿದಾರೆ ಅಂತ ಹಿ ವಾಸ್ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಒಳಗಾಕಿ ಬೇಕಾದ್ರು. ಎಸ್, ಗೊತ್ತಿಲ್ಲ, ನೋಡೋಣ. ನನಗಂತೂ ನಮ್ಮ ಏನು ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಅವರ ಬಗ್ಗೆ ಇರುವ ಗೌರವ 100 ಮಡಿ 1000 ಮಡಿ ಹೆಚ್ಚಾಗ್ಬಿಟ್ಟಿದೆ ಈಗ. ಸೊ ಅವರ ಅಬ್ಸರ್ವೇಷನ್ ಏನಿದೆ, ಆ ಅಬ್ಸರ್ವೇಷನ್ ಬಗ್ಗೆ ನನಗೆ ಭಾಳ ಗೌರವ ಇದೆ. ನಾನು ನ್ಯಾಯಾಂಗಕ್ಕೆ ನಾವೆಲ್ಲ 3 ಜನ ಕೂಡ ತಲೆಬಾಗುವ ಜನ. ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ರು ಕೂಡ ನಾವು ಏನು ಕೋರ್ಟ್ ಏನು ಹೇಳಿದ ಬಗ್ಗೆ ಏನು ಚರ್ಚೆ ಮಾಡಲಿಲ್ಲ. ಜನರಲಿ ವಿ ಡಿಸ್ಕಸ್ ಕೋರ್ಟಿನ ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡೋ. ಆಮೇಲೆ ನಮ್ಮ ಏನು ಡಿಸ್ಕಷನ್ ನಾವೇನು ಮಾಡ್ತಿದ್ದೀವಿ, ಇದು ಕೋರ್ಟಿನ ಮೇಲೆ ಪರಿಣಾಮ ಬೀರಬಹುದಾದ ರೀತಿಯಲ್ಲಿ ಇಲ್ಲವೇ ಇಲ್ಲ. ನಮ್ದು ಆ ಉದ್ದೇಶ ಅಲ್ವೇ ಅಲ್ಲ. ಸಾರ್ವಜನಿಕರ ಮುಂದೆ ಕೋರ್ಟಲ್ಲಿ ಇವತ್ತು ಏನು ನಡೀತು ಹೇಳಿದ್ವಿ. ನೋಡ, ಹವ್ಯಕರು ಏನು ಮಾಡ್ತಾರೆ, ಹವ್ಯಕರು ರಾಘವೇಶ್ವರೇ ಬೇಕು ಅಂತ ಇಟ್ಕೊಂಡ್ರೆ ನಾನು ಯಾವ ನನ್ನ ಮಗ ಹೇಳೋದಕ್ಕೆ ಅವ್ರಿಗೆ ಬಿಟ್ಟಿದ್ದು. ಅವ್ರು ಇದೆಲ್ಲ ನಡುವೆ ಕೂಡ ಅವರೇ ನಮ್ಮ ಸ್ವಾಮಿ ಅಂದರು, ನನಗೇನು ಬೇಜಾರಿಲ್ಲ. ಅಥವಾ ಅವ್ರು ಪೀಠತ್ಯಾಗ ಮಾಡಿದ್ರು ನನಗೇನು ಲಾಭ ನಷ್ಟ ಇಲ್ಲ, ನನಗೆ ಸಂಬಂಧ ಇಲ್ಲ. ನಾನು ನೈತಿಕತೆಯ ಪ್ರಶ್ನೆ ಮೇಲೆ ಮಾತನಾಡಿದ್ದೇನೆ. ಇರುವೆ ಈಗ ಒಂದು ವಿರಾಮವನ್ನು ತಗೋತೀನಿ. ವಿರಾಮದ ನಂತರ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತೆ.